ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾಳಷ್ಟು ವಿದ್ಯಾರ್ಥಿಗಳು ವರ್ಕಿಂಗ್ ಕ್ಯಾಪಿಟಲ್ ಮಾಡಿರಿ ಅಂತ ಕೇಳ್ತಿದ್ರು. ಅದಕ್ಕೋಸ್ಕರವಾಗಿ ನಾಳೆ ಎಕ್ಸಾಮ್ ಇರುವುದರಿಂದ ಈಗ ಇದೇ ಥರದ ಕ್ವಶನ್ಗಳು ನಿಮಗೆ ನಾಳೆ ಎಕ್ಸಾಮ್ಗೆ ರೈಸ್ ಆಗ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ನಾನು ಒಂದು ಇಂಪಾರ್ಟೆಂಟ್ ಕ್ವಶನನ್ನು ನಾನು ನಿಮ್ಮ ಮುಂದೆ ತರ್ತಿದ್ದೀನಿ ಸ್ನೇಹಿತರೆ. ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆಗಿನ ಒಂದು ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಪ್ರಾಬ್ಲಮನ್ನು ಓದ್ತೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಡ್ರಿ ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊರಿ PDF-ನ. ಇದನ್ನು ಅರ್ಥ ಮಾಡ್ಕೊರಿ ಸ್ನೇಹಿತರೆ. ನಾವು ಮಾಡೋದನ್ನು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟನ್ನು ನೀವು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಹೌದಾ? ಬನ್ನಿ ಸ್ನೇಹಿತರೆ. ಫೈಂಡ್ ಔಟ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ಆ್ಯನ್ ಆವ್ರೇಜ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸ್ಟಾಕ್ 6,000 ಕೊಟ್ಟಿದ್ದೇನೆ. ಆವ್ರೇಜ್ ಕ್ರೆಡಿಟ್ ಗಿವೆನ್ ಟು ಕಸ್ಟಮ್ಸ್ 8 ವೀಕ್ಸ್ 1,50,000 ಕೊಟ್ಟಿದ್ದೇನೆ ಸ್ನೇಹಿತರೆ. ಆವ್ರೇಜ್ ಕ್ರೆಡಿಟ್ ಟೇಕೆನ್ 6 ವೀಕ್ಸ್ ಕೊಟ್ಟಾನ 1,40,000. ವೇಜಸ್ಸು 1 ಮಂತ್ ಕೊಟ್ಟಿದ್ದೇನೆ 20,000 ಅಂತೆ. ರೆಂಟ್ ಆ್ಯಂಡ್ ಪೇಯ್ಡ್ ರೆಂಟ್ ಆ್ಯಂಡ್ ರಾಯಲ್ಟಿ ಪೇ 8 ವೀಕ್ಸ್ 80,000 ಕೊಟ್ಟಿದ್ದಾನ. ಕ್ಲೆರಿಕಲ್ ಸ್ಟಾಕು ಎಷ್ಟು ಕೊಟ್ಟಿದ್ದಾನ? 1.5 ಮಂತ್ಸ್ ಕೊಟ್ಟಾನ 50,000 ಅಂತೆ. ಮ್ಯಾನೇಜರ್ಸ್ ಎಷ್ಟು? 2.5 ಕೊಟ್ಟಾನ ಮಂತ್ಸು 90,000 ಕ್ಯಾಲ್ಕುಲೇಷನ್ ಮಾಡಬೇಕು. ಮ್ಯೂಸಿಕಲ್ ಎಕ್ಸ್ಪೆನ್ಸಸ್ಸು 1.5 ಮಂತ್ಸ್ ಕೊಟ್ಟಾನ 45,000 ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಂಡ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ 6,000 ಕೊಟ್ಟಾನ ಸ್ನೇಹಿತರೆ. ಸೆಂಡ್ರಿ ಎಕ್ಸ್ಪೆನ್ಸಸ್ ರಿಸೀವ್ಡ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್ ಎಷ್ಟು ಕೊಟ್ಟಾನ? 8,000 ಕೊಟ್ಟಾನ. ಸೆಂಡ್ರಿ ಇನ್ಕಮ್ ಪೇಯ್ಡ್ ಇನ್ ಕ್ವಾರ್ಟರ್ಲಿ 5,000 ಕೊಟ್ಟಾನ. ಹೌದಾ? ಸೆಂಡ್ರಿ ಇನ್ಕಮ್ ರಿಸೀವ್ಡ್ ಇನ್ ಕ್ವಾರ್ಟರ್ಲಿ 7,000. ಮೇಂಟೈನ್ 10% ಆಫ್ ಕಂಟೆಂಜೆಂಟಿ ಆನ್ ವರ್ಕಿಂಗ್ ಕ್ಯಾಪಿಟಲ್ ಸ್ನೇಹಿತರೆ. ಹೌದಾ? ನಾವು ಫಸ್ಟು ಫಾರ್ಮೆಟ್ ಹೆಂಗಿದೆ ಅಂತಂದರೆ, ಕರೆಂಟ್ ಅಸೆಟ್ಸ್ನೊಳಗೆ ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಿದರೆ ನಮಗೂ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ನಾವು 10% ಕಂಟೆಂಜೆಂಟ್ಸನ್ನ 10% ಏನು ಕಂಟೆಂಜೆಂಟ್ ಕೊಡಿಸುತ್ತೆ ಅದನ್ನು ಆ್ಯಡ್ ಮಾಡ್ಬೇಕು ಸ್ನೇಹಿತರೆ. ಬಂದಿರತಕ್ಕಂಥ ಅಮೌಂಟೇ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಹೌದಾ? ಈಗ ನಾನು ಸ್ಟಾಕ್ ಬಂದಿರುತ್ತಲ್ಲ, ಸ್ಟಾಕ್ ಎಲ್ಲಿ ಬರುತ್ತೆ ಅಂತಂದ್ರೆಗಿನ ಸ್ನೇಹಿತರೆ ಮೇಲೆ ಬರುತ್ತೆ. ಎಲ್ಲಿ? ಕರೆಂಟ್ ಅಸೆಟ್ಸ್ನೊಳಗೆ ಬರುತ್ತೆ. ಹೌದಾ? ಈಗ ಆವ್ರೇಜ್ ಕ್ರೆಡಿಟ್ ಗಿವೆನ್ ಅಂತ ಕೊಟ್ಟಾನ ಸ್ನೇಹಿತರೆ. ಗಿವೆನ್ಸ್ ಅಂತ ಕೊಟ್ಟಾನಂತಂದರೆ, ಕಸ್ಟಮ್ಸ್ ಕೊಟ್ಟಾನಂತಂದರೆ ನಾವು ಅಸೆಟ್ಸ್ ಒಳಗೆ ತೊಗೋಬೇಕು. ಕೂಡುಗುರುತ್ತೆ ಅಂತ ಸ್ನೇಹಿತರೆ ಟಿಪ್ಸು. ಆವ್ರೇಜ್ ಕ್ರೆಡಿಟ್ ಟೇಕನ್ ಅಂತ ಕೊಟ್ಟಾಗಿನ ಲಯಬಿಲಿಟಿ ಒಳಗೆ ತೊಗೊತೀವಿ. ವೇಜಸ್ಸು ಲಯಬಿಲಿಟಿ ಒಳಗೆ ತೊಗೊತೀವಿ. ರೆಂಟ್ ಆ್ಯಂಡ್ ರಾಯಲ್ಟಿ ಲಯಬಿಲಿಟಿ ಒಳಗೆ ತೊಗೊತೀವಿ. ಕ್ಲಾರಿಕಲ್ ಸ್ಟಾಕ್ ಕೊಟ್ಟಾನಂದ್ರೆ ಅದನ್ನು ಲಯಬಿಲಿಟಿ ತೊಗೊತೀವಿ. ಮ್ಯಾನೇಜರ್ಸು ಅದನ್ನು ಲಯಬಿಲಿಟಿ ತೊಗೊತೀವಿ. ಮ್ಯೂಸಿಕ್ ಎಕ್ಸ್ಪೆನ್ಸಸ್ಸು ಎಷ್ಟೈತೆ ಅಂತಾರೆ ಅದನ್ನು ನಾವು ಕೆಳಗಡೆ ತೊಗೊತೀವಿ. ಸೆಂಡ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಅಂತ ಹೇಳಿ ಅನಿಸುತ್ತೆ. ಸೆಂಡ್ರಿ ಕ್ರೆಡಿಟ್ ಅದು ಲಯಬಿಲಿಟಿ ಒಳಗೆ ತೊಗೊತೀವಿ. ಸೆಂಡ್ರಿ ಎಕ್ಸ್ಪೆನ್ಸಸ್ ರಿಸೀವ್ಡ್ ಕ್ವಾರ್ಟರ್ಲಿ ಅಡ್ವಾನ್ಸ್ ಹೇಳಿ ಅನಿಸುತ್ತೆ. ಅಡ್ವಾನ್ಸ್ ಬಂತಂತಂದ್ರೆ ಅದನ್ನು ಕರೆಂಟ್ ಅಸೆಟ್ಸ್ ಒಳಗೆ ತೊಗೊತೀವಿ. 8,000 ಅದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಸೆಂಡ್ರಿ ಇನ್ಕಮ್ ಪೇಯ್ಡ್ ಇನ್ ಕ್ವಾರ್ಟರ್ಲಿ 5,000 ಐತೆ ಅಂದರೆ 5,000 ಪೇಯ್ಡ್ ಅಂತ ಮಾಡಿದಾನ. ಅದಕ್ಕೋಸ್ಕರ ಅದನ್ನು ನಾವು ಎಲ್ಲಿ ತೊಗೊತೀವಿ? ಅಸೆಟ್ಸ್ ಒಳಗೆ ತೊಗೊತೀವಿ. ಸೆಂಡ್ರಿ ಇನ್ಕಮ್ ರಿಸೀವ್ಡ್ ಇನ್ ಕ್ವಾರ್ಟರ್ಲಿ ಅಂತ ಹೇಳೋಣ, ಅದನ್ನು ಲಯಬಿಲಿಟಿ ಒಳಗೆ ತೊಗೊತೀವಿ. ಹೌದಾ? ಇಷ್ಟನ್ನು ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಾನು ಇವಾಗ ಫಾರ್ಮೆಟನ್ನು ಹಾಕ್ತೀನಿ ಸ್ನೇಹಿತರೆ. ಫಾರ್ಮೆಟ್ ಸ್ನೇಹಿತರೆ ನಿಮ್ಗೆ ಅರ್ಥ ಮಾಡೋಕ್ಕೋಸ್ಕರ ಬೇಗ ಮಾಡ್ತೀನಿ. ಏನಾದರೂ ಸಂದೇಹವಿತ್ತಂತಂದರೆ ನೀವು ಕಮೆಂಟ್ಸ್ ಬಾಕ್ನಲ್ಲಿ ಕಮೆಂಟ್ಸ್ ಮಾಡಿ. ಆಯಿತಾ ಸ್ನೇಹಿತರೆ? ಇವಾಗ ಕಾಂಪ್ಯೂಟೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ XY ಏನು ಕೊಟ್ಟಿದ್ದು ತೊಗೋಬೇಕು. ಈ ಕರೆಂಟ್ ಅಸೆಟ್ಸು ನಲ್ಲಿ ಏನು ಬರ್ತವೆ ಐಟಮ್ಸನ್ನು ನೋಡೋಣ ಸ್ನೇಹಿತರೆ. ಹೌದಾ? ಕರೆಂಟ್ ಅಸೆಟ್ಸ್ನೊಳಗೆ ಫಸ್ಟು ಸ್ಟಾಕ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಸ್ಟಾಕ್ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಕರೆಂಟ್ ಅಸೆಟ್ಸ್ನೊಳಗೆ ಬರುತ್ತೆ ಸ್ನೇಹಿತರೆ. ಹೌದಾ? ಇಲ್ಲಿ ಏನು ಬರ್ತೀನಿ ಅಂತಂದರೆ, ಒಂದೇದು ಸ್ಟಾಕ್ ಅಂತ ತೊಗೊಳ್ಬೇಕು ಸ್ನೇಹಿತರೆ. ಸ್ಟಾಕ್ ಇನ್ನರ್ ಕಾಲಮ್ನಲ್ಲಿ ಹಾಕೋಬೇಕು. ಎಷ್ಟೈತೆ? 6,000 ಐತೆ ಸ್ನೇಹಿತರೆ.
ಹೌದಾ, 6000 ತೊಗೊತೀವಿ. ನೆಕ್ಸ್ಟು ಸೆಕೆಂಡ್ ಏನೈತೆ ಅಂತಂದರೆ ಆವ್ರೇಜ್ ಕ್ರೆಡಿಟ್ ಗಿವೆನ್ ಟು ಕಸ್ಟಮರ್ಸ್ 8 ವೀಕ್ಸ್ 1,50,000 ಹೇಳಿದ್ದಾನೆ. ಹೌದಾ, ಇಲ್ಲಿ ಏನು ತೊಗೊತೀವಿ ಅಂತಂದರೆ ಆವ್ರೇಜ್ ಕ್ರೆಡಿಟ್ ಗಿವೆನ್ ಅಂತ ಬಂತಂದರೆ ಅಸೆಟ್ಸ್ ಒಳಗೆ ತೊಗೋಬೇಕು ಸ್ನೇಹಿತರೆ. ಹೌದಾ, ಗಿವೆನ್ ಟು ಕಸ್ಟಮ್ಸ್ ಅಂತ ತೊಗೊತೀವಿ. ಅವನು ಎಷ್ಟು ಹೇಳಿದಾನೆ ಇಲ್ಲಿ? 1,50,000 ಹೇಳಿದ್ದಾನೆ, ಕೊಟ್ಟಿದ್ದಾನಲ್ಲ. 1,50,000ಗೆ ನಾವು 8 ವೀಕ್ಸ್ ಮಾಡ್ತೀವಿ. 8 ವೀಕ್ಸ್ ಅಂತ ಕೊಟ್ಟರೆ 52 ತೊಗೋಬೇಕು ಸ್ನೇಹಿತರೆ. ಹೌದಾ, ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡೋಣ ಸ್ನೇಹಿತರೆ. 1,50,000 ಇಂಟು ಎಷ್ಟು ಮಾಡಬೇಕು? 8 ವೀಕ್ಸ್ ಹೇಳ್ಯಾನ. 8/52 ಮಾಡಿದ್ರೆ ನಮಗೆ 23,076 ಅಂದರೆ 9 ಅಂತಲ್ಲ 77 ತೊಗೊತೀವಿ. ಹೌದಾ, 23,077 ತೊಗೊತೀವಿ ಸ್ನೇಹಿತರೆ. ಈಗ ಸ್ನೇಹಿತರೆ ಮೂರೇ ನೋಡೋಣ. ಆವ್ರೇಜ್ ಕ್ರೆಡಿಟ್ ಟೇಕೆನ್ 6 ವೀಕ್ಸ್ ಅಂತ ಹೇಳೋಣ. ಇದೇನು ಎಲ್ಲಿ ಬರುತ್ತೆ ಅಂತಂದ್ರೆ ಲಯಬಿಲಿಟಿ ಒಳಗೆ ಬರುತ್ತೆ ಇದು ಸ್ನೇಹಿತರೆ. ಆವ್ರೇಜ್ ಕ್ರೆಡಿಟ್ ಟೇಕೆನ್ ಅಂತ ಕೊಟ್ಟಿದ್ದಾನೆ. ಆವ್ರೇಜ್ ಕ್ರೆಡಿಟ್ ಟೇಕೆನ್ ಅಂತ ಕೊಟ್ಟರೆ ನಾವು ಲಯಬಿಲಿಟಿ ಒಳಗೆ ತೊಗೋಬೇಕು. ಎಷ್ಟು ಕೊಟ್ಟಿದ್ದಾನೆ? 1,40,000 ಕೊಟ್ಟಾನ. 1,40,000 ಇಂಟು ಎಷ್ಟು ವೀಕ್ಸ್ ಕೊಟ್ಟಾನ? 6 ವೀಕ್ಸ್ ಕೊಟ್ಟಿದ್ದಾನ. ಹೌದಾ, 6 ವೀಕ್ಸ್ 6/52 ತೊಗೋಬೇಕು. 1,40,000 ಇಂಟು 6/50,000 ಮಾಡಿದರೆ 52 ವೀಕ್ಸ್ ಮಾಡಿ ಸ್ನೇಹಿತರೆ. 1,40,000 ಇಂಟು 6 ವೀಕ್ಸ್ ಕೊಟ್ಟಾನ. 6/52 ವೀಕ್ಸ್ ಮಾಡಿದರೆ 16,154 ಬರುತ್ತೆ. ಹೌದಾ, ಈ 154 ಇದು. ಇವಾಗ ಇವು ವೇಜಸ್ಸು, ರೆಂಟು ಮತ್ತು ಕ್ಲಾರಿಕಲ್ ಸ್ಟಾಕು, ಮ್ಯಾನೇಜರ್ಸು ಇವೆಲ್ಲ ಇದರ ಕರೆಂಟ್ ಲಯಬಿಲಿಟಿ ಒಳಗೆ ಬರ್ತವೆ. ಔಟ್ರನ್ನ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ ಸ್ನೇಹಿತರೆ. ಟೈಮ್ ಇಲ್ಲ, ಅದಕ್ಕೋಸ್ಕರ ಬೇಗ ನಾನು ಮಾಡ್ತೀನಿ, ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಈ ವೇಜಸ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಒಳಗೆ ಅಂತಂದರೆ, ವೇಜಸ್ಸು 2 lakh ಇದೆ, 1 ಮಂತ್ ಅಂತೆ. 2 lakh 1/12 ಮಂತ್ ಕೊಟ್ಟಿದ್ದಾನೆ, ಅಂತಕ್ಕೋಸ್ಕರ 12 ತೊಗೊಂಡ್ವಿ. ಇದು ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 2 lakh ಇಂಟು 1/12 ಮಾಡ್ಬೇಕು ಸ್ನೇಹಿತರೆ. ಎಷ್ಟು ಬಂತು? 16,667 ಬರುತ್ತೆ ಸ್ನೇಹಿತರೆ. ಹೌದಾ, ಅದೇ ಥರನೇ ರೆಂಟ್ ಆ್ಯಂಡ್ ರಾಯಲ್ಟಿ ಅಂತ ಬಂತಂದರೆ ಕರೆಂಟ್ ಲಯಬಿಲಿಟಿ ಒಳಗೆ ತೊಗೋಬೇಕು. 18,000 / 8 ವೀಕ್ಸ್ ಕೊಟ್ಟಾನ. 52 ಮಾಡಬೇಕು. ಎಷ್ಟು ಅಂತಂದರೆ ಇಲ್ಲೇ ಕೊಟ್ಟಿದ್ದಾನೆ. ಎಷ್ಟು? 80,000 ಕೊಟ್ಟಿದ್ದಾನೆ. 80,000 ಇಂಟು 8/52 ಮಾಡಿದರೆ ನಮಗೆ 12,307 ಬರುತ್ತೆ. ಹೌದಾ, ಕ್ಲಾರಿಕಲ್ ಸ್ಟಾಕ್ ಎಷ್ಟು ಬಂತ ಅದು ಕರೆಂಟ್ ಲಯಬಿಲಿಟಿ ಬರುತ್ತೆ. ಎಷ್ಟು ಕೊಟ್ಟಾನ ಅಮೌಂಟು? 50,000 ಕೊಟ್ಟಾನ. ಎಷ್ಟು? 105 ವೀಕ್ಸ್ ಕೊಟ್ಟಾನ, ಅಲ್ಲ ಮಂತ್ಸ್ ಕೊಟ್ಟಾನ. 12 ತೊಗೊತೀವಿ. ಆಯಿತಾ, 50 ಇಂಟು 105/12 ಮಾಡ್ಕೋಬೇಕು ಮಂತು. ಎಷ್ಟು ಬರುತ್ತೆ ನಮಗೆ? 6,250 ಬರುತ್ತೆ. ಹೌದಾ, ಆಮೇಲೆ ಮ್ಯಾನೇಜರ್ಸ್ 90,000 ರೂಪೀಸ್ ಕೊಟ್ಟಾನ. ಎಷ್ಟು? 2.5 ಮಂತ್ ಕೊಟ್ಟಾನ, ಅದಕ್ಕೋಸ್ಕರ 12 ತೊಗೊತೀವಿ ನಾವು. ಹೌದಾ, 90,000 ಇಂಟು 2.5/12 ಮಂತು 18,750 ಬಂತು. ಮ್ಯೂಸಿಕಲ್ ಎಕ್ಸ್ಪೆನ್ಸಸ್ ಬಂತಂದ್ರೆ ಕರೆಂಟ್ ಲಯಬಿಲಿಟಿ ಒಳಗೆ ತೊಗೋಬೇಕಾಗುತ್ತೆ. ಮ್ಯೂಸಿಕಲ್ ಎಕ್ಸ್ಪೆನ್ಸಸ್ ಕೊಟ್ಟಾನ 45,000 ಕೊಟ್ಟಾನ. ಹೌದಾ, 45,000 ಇಂಟು ಮಂತ್ 45,000. ಇಲ್ಲಿ ಎಷ್ಟು ಪ್ರಾಬ್ಲಮ್ ಒಳಗೆ ಕೊಟ್ಟಾನ ಅಂತಂದರೆ 1.5 ಮಂತ್ ಕೊಟ್ಟಾನ. 1.5/12 ಮಾಡ್ಕೋಬೇಕು.
ಎಷ್ಟು ಕೊಟ್ಟಾನ 5625 ಬರುತ್ತೆ. ಹೌದಾ. ಇಲ್ಲಿ ಸೆಂಡ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಕ್ವಾರ್ಟರ್ಲಿ ಅಂದರೆ 4 ತೊಗೋಬೇಕು ಸ್ನೇಹಿತರೆ. 1/4 6,000 ಕೊಟ್ಟಾನ. ಸೆಂಡ್ರಿ ಎಕ್ಸ್ಪೆನ್ಸ್ ಪೇಯ್ಡ್ ಮಾಡೋದಕ್ಕೆ ನಾವು ಕರೆಂಟ್ ಲಯಬಿಲಿಟಿ ಅಡ್ವಾನ್ಸ್ ಏನು ರಿಸೀವ್ ಮಾಡ್ಕೊಂಡಿದ್ರೆ ಇನ್ನು ನಾವು ಕರೆಂಟ್ ಅಸೆಟ್ಸ್ ಒಳಗೆ ತೊಗೊತಿದ್ವಿ. 6000 ಇಂಟು 1/4 ಮಾಡಬೇಕು. ಆಯಿತಾ, 1500 ಬರುತ್ತೆ ಸ್ನೇಹಿತರೆ. ಅದೇ ಥರನೇ ಇಲ್ಲಿ ಸೆಂಡ್ರಿ ಇನ್ಕಮ್ ರಿಸೀವ್ಡ್ ಇನ್ ಕ್ವಾರ್ಟರ್ಲಿ ಅಂತಂದ್ರೆ ರಿಸೀವ್ಡ್ ಬಂದಕ್ಕೆ ಇಲ್ಲಿ ತೊಗೊತೀವಿ. ಪೇಯ್ಡ್ ಮಾಡಿದ್ರೆ ಇನ್ಕಮ್ಮು ಕರೆಂಟ್ ಅಸೆಟ್ಸ್ ಒಳಗೆ ತೊಗೊತೀವಿ. ಹೌದಾ. ಇಲ್ಲಿ ಸೆಂಡ್ರಿ ಇನ್ಕಮ್ಮು ಎಷ್ಟೈತೆ ನಮಗೆ 7000 ಐತೆ. 7000 ಇಂಟು 1/4 ಎಷ್ಟು 1750 ಬರುತ್ತೆ ಸ್ನೇಹಿತರೆ. ಹೌದಾ. ಇದನ್ನು ಕೂಡಿಸ್ಬೇಕು ಸ್ನೇಹಿತರೆ. ಟೋಟಲ್ ಅಮೌಂಟ್ಸು 16,154 ಪ್ಲಸ್ 16,667 ಪ್ಲಸ್ 12,307 ಆಮೇಲೆ 6,250 18,750 55,625 1,500 ಪ್ಲಸ್ 1,750 ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ? ನಮಗೆ 79,003 ಬರುತ್ತೆ. 003 ಬರುತ್ತೆ. ಆಯಿತಾ. ಇದು ಕರೆಂಟ್ ಲಯಬಿಲಿಟಿ ಮುಗೀತು. ಇವಾಗ ಕರೆಂಟ್ ಅಸೆಟ್ಸಿಗೆ ಬರೋಣ ಸ್ನೇಹಿತರೆ. ಇವಾಗ ನಾವು ಸ್ಟಾಕ್ ತೊಗೊಂಡ್ವಿ. ಆವ್ರೇಜ್ ಕ್ರೆಡಿಟ್ ಗಿವೆನ್ ಟು ಕಸ್ಟಮ್ಸ್ 8 ವೀಕ್ಸ್ ಅಂತ ತೊಗೊಂಡ್ವಿ. ಆಯಿತು. ಇವಾಗ ಇದು ಕ್ರೆಡಿಟ್ ಟೇಕನ್ ಅಂತ ಬಂದರೆ ನಾವು ಇದಕ್ಕೆ ತೊಗೊತೀವಿ. ಸಪ್ಲೈಸ್ ಬಂದರೂ ಕರೆಂಟ್ ಲಯಬಿಲಿಟಿ ತೊಗೊತೀವಿ. ಕಸ್ಟಮ್ಸ್ ಏನೋ ಕೊಟ್ಟ ಅದು ನಮ್ಮ ಹತ್ರ ಗಿವನ್ ಬಂತಂತಂದರೆ ನಾವು ಇದ್ರಾಗ ಆವ್ರೇಜ್ ಅಲೌಡು ಕಸ್ಟಮ್ಸ್ ಅಂತ ಕೇಳಿದ್ರಿಗಿನ ನಾವು ಕರೆಂಟ್ ಅಸೆಟ್ಸ್ ಒಳಗೆ ತೊಗೋಬೇಕಾಗುತ್ತೆ. ಹೌದಾ. ಈಗ ಸೆಂಡ್ರಿ ಎಕ್ಸ್ಪೆನ್ಸಸ್ ರಿಸೀವ್ಡ್ ಕ್ವಾರ್ಟರ್ಲಿ ಅಡ್ವಾನ್ಸ್ ಕೇಳೋಣ. ಅಡ್ವಾನ್ಸ್ ಬಂತು ಅಂತಂದರೆ ನಾವು ಅಸೆಟ್ಸ್ ಒಳಗೆ ತೊಗೊತೀವಿ ಸ್ನೇಹಿತರೆ. ಹೌದಾ. ಇಲ್ಲಿ ಸೆಂಡ್ರಿ ಎಕ್ಸ್ಪೆನ್ಸಸ್ ಇನ್ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದ ಸ್ನೇಹಿತರೆ? ಅಡ್ವಾನ್ಸ್ 8,000 ಕೊಟ್ಟಾನ. ಇಂಟು 1/4 ಕ್ವಾರ್ಟರ್ಲಿ ಅಂತ ಕೊಟ್ಟೋದ್ರೆ 1 ತೊಗೊತೀವಿ. ಹೌದಾ. 8,000 ಇಂಟು 1/4 ಮಾಡಬೇಕು. ಇಂಟು 1/4 ಮಾಡಿದ್ರೆ ನಮಗೆ 2,000 ಬರುತ್ತೆ ಸ್ನೇಹಿತರೆ. ಹೌದಾ. ಇಲ್ಲಿ 4th ಒನ್. ಆಮೇಲೆ ಇಲ್ಲಿ ಸೆಂಡ್ರಿ ಇನ್ಕಮ್ ರಿಸೀವ್ಡ್ ಇನ್ ಕ್ವಾರ್ಟರ್ಲಿ ಅಂತ ಕೊಟ್ಟಿದ್ದಾನ, ಅದು ಕರೆಂಟ್ ಲಯಬಿಲಿಟಿ ತಗೋಬೇಕು. ಇಲ್ಲಿ ಸೆಂಡ್ರಿ ಇನ್ಕಮ್ಮು ಪೇಯ್ಡ್ ಇನ್ ಕ್ವಾರ್ಟರ್ಲಿ ಅಂತ ತಿಳ್ಕೊಳ್ಳಿ ಅಂತಿದ್ರೆ, ಪೇಯ್ಡ್ ಇನ್ ಕ್ವಾರ್ಟರ್ಲಿ ಅಂತ ಕೇಳಿದರೆ ನಾವು ಅದು ಕರೆಂಟ್ ಅಸೆಟ್ಸ್ ಆಗುತ್ತೆ. ಹೌದಾ. ಪೇಯ್ಡ್ ಮಾಡೋಕತ್ತೇನೆ ಇನ್ಕಮ್ಮು. ಹೌದಾ. ಎಷ್ಟು 5,000 ಇದೆ. 5,000 ಸೆಂಡ್ರಿ ಇನ್ಕಮ್ ಸ್ನೇಹಿತರೆ. ನಾವು ನಿಮಗೆ ನೋಟ್ಸನ್ನು ನಾನು PDF ಮಾಡಿ ನಾನು ಪ್ರಾಬ್ಲಮ್ದು ಹಾಕ್ತೀನಿ ಸ್ನೇಹಿತರೆ. ನೀಟಾಗಿ ಮಾಡಿ ನೀವು ಅದನ್ನು ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ನೋಡ್ಕೊಳ್ರಿ. ಆಮೇಲೆ ನಿಮಗೆ ನೋಟ್ಸ್ ತೊಗೊಂಡು ನೀವು ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಹೌದಾ. 5,000 ಇಂಟು 1/4 5,000 ಇಂಟು 1/4 ಮಾಡಿದರೆ ನಮಗೆ 1,250 ಬರುತ್ತೆ. 1,250 ಇದನ್ನು ಟೋಟಲ್ ಇದು ಮಾಡಿರಿ ಸ್ನೇಹಿತರೆ. ಟೋಟಲ್ ಮಾಡಿರಿ 2,000 ಆಮೇಲೆ 23,077 ಪ್ಲಸ್ 6,000 32,327 ಬರುತ್ತೆ. ಇದರೊಳಗೆ 79,003 ರೂಪೀಸ್ನ ಮೈನಸ್ ಮಾಡಿರಿ. 79,003 ಮೈನಸ್ ಮಾಡಿದ್ರೆ 46,000 ಬರುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ 46,676 ಇದೇನು ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಸ್ನೇಹಿತರೆ. ಹೌದಾ. ಇದಕ್ಕೆ ಪ್ಲಸ್ ಮಾಡಿ ಸ್ನೇಹಿತರೆ. ಆ್ಯಡ್ ಮಾಡಿರಿ ಸ್ನೇಹಿತರೆ. ಏನು ಕಂಟೆಂಜೆಂಟ್ಸ್ ಆ್ಯಡ್ ಮಾಡಬೇಕು. ಎಷ್ಟು ಹೇಳೋಣ? 10% ಅಂತ ಸ್ನೇಹಿತರೆ. 10% ಮಾಡಬೇಕು ಸ್ನೇಹಿತರೆ. ಎಷ್ಟು? 46,676 ಇಂಟು 10% ಮಾಡಿದ್ರೆ ನಮಗೇನು ಬರುತ್ತೆ ಸ್ನೇಹಿತರೆ? 4,667 ಅಂತ. ಇದನ್ನು ಪ್ಲಸ್ ಮಾಡಿರಿ ಸ್ನೇಹಿತರೆ. ಪ್ಲಸ್ 46,676
ನಮಗೆ 51,344 ಆಗುತ್ತೆ ಸ್ನೇಹಿತರೆ. 51,344 ಏನಿದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸ್ನೇಹಿತರೆ. ಇದೇನು ಬಂದತ್ತಲ್ಲ, ಇದೇ ನೆಟ್ ವರ್ಕಿಂಗ್ ಕ್ಯಾಪಿಟಲು. ಏನಿದೆಲ್ಲ ಸ್ನೇಹಿತರೆ, ನೆಟ್ಟು ಇದು ಕರೆಂಟ್ ಅಸೆಟ್ಸ್ನೊಳಗೆ ಕರೆಂಟ್ ಲೈಬಿಲಿಟಿನ ಮೈನಸ್ ಮಾಡಿದರೆ ಬಂದಿರತಕ್ಕಂಥ ಅಮೌಂಟು ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಆ ವರ್ಕಿಂಗ್ ಕ್ಯಾಪಿಟಲಿಗೆ ಆ್ಯಡ್ ಮಾಡಬೇಕು, ಕಂಟೆಂಜೆಂಟ್ಸ್ ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಆ್ಯಡ್ ಮಾಡಿರುತ್ತೆ. ಅದಿಷ್ಟು ಕೂಡಿಸಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸು ಬರುತ್ತೆ ಸ್ನೇಹಿತರೆ. ಆಯಿತಾ, ಇಷ್ಟು ನಿಮಗೆ ಅರ್ಥ ಇರುತ್ತಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ನಿಮಗೆ ಈ ಪ್ರಾಬ್ಲಮ್ ನೀಟಾಗಿ ಅರ್ಥ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು PDF ಡೌನ್ಲೋಡ್ ಮಾಡಿಕೊಂಡು ನೀವು ಸೊಲ್ಯೂಷನ್ನ ಕಂಡ್ಕೋಬೋದು ಸ್ನೇಹಿತರೆ. ಈ ಪ್ರಾಬ್ಲಮ್ ನಾವು ಮಾಡಿಸಿದ್ದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾಳೆ ಎಕ್ಸಾಮಿಗೆ ಇದೇ ಬರ್ಬೋದು, ಇದೇ ಥರದ ಪ್ರಾಬ್ಲಮ್ ಬರ್ಬೋದು. ಆಯಿತು ಸ್ನೇಹಿತರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬರಬೇಡ್ರಿ. ಹಾಗೂ ನೀವು ಸ್ನೇಹಿತರಿಗೂ ಕಳಿಸಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ಧನ್ಯವಾದಗಳು.